ಲಂಕೇಶ್ ಪತ್ರಿಕೆ ಹೌದಾ ಆಯ್ತಪ್ಪ ಆ ಥರ ಎಕನಾಮಿಕ್ಸ್ ಆಯ್ತು ನಾನು ಯಾವುದು ನಾನು ಯಾವತ್ತು ಎಕನಾಮಿಕ್ಸ್ ಆಯ್ತು ಮಾತಾಡ್ಲಿ ಬಸವರಾಜ್ ನಾಮಿಕ್ಸ್ ಅಂತ ಇದೆಯಲ್ಲ ಬಸವರಾಜ್ ನಾಮಿಕ್ಸ್ ಅಂತ ಇದೆಯಾ ಕುಮಾರಸ್ವಾಮಿ ನಾಮಿಕ್ಸ್ ಅಂತ ಇದೆಯಾ ಸರ್ ಮುಖ್ಯಮಂತ್ರಿಗಳೇ ನನಗೆ ಕಾಂಪ್ಲಿಮೆಂಟ್ ಯಾರು ದುರ್ಬಲ ವರ್ಗದ ಜನ ಇದ್ದಾರೆ ಶ್ರೀಮಂತರಿಂದ ತೆರಿಗೆ ಅವರದನ್ನ ವಸೂಲು ಮಾಡಿ ಆ ಹಣವನ್ನ ಬಡವರಿಗೆ ಖರ್ಚು ಮಾಡೋದು ಇದೆಯಲ್ಲ, ಅವರ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಇದೆಯಲ್ಲ, ಈ 5 ಗ್ಯಾರಂಟಿಗಳಿಂದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಗುಡ್ ಎಕನಾಮಿಕ್ಸ್, ಇದು ಗುಡ್ ಎಕನಾಮಿಕ್ಸ್, ಇದು ಸ್ವಾಭಿಮಾನದ ಎಕನಾಮಿಕ್ಸ್. ಸ್ವಾಹ ಅಲ್ಲ, ಇದು ಗುಡ್ ಎಕನಾಮಿಕ್ಸ್. ಮನೆ ಅಧ್ಯಕ್ಷರೇ, ಇನ್ನೊಂದು ಹೇಳೋದು ಮರೆತುಬಿಟ್ಟೆ. ಕೇಂದ್ರ ಸರ್ಕಾರದವರು ಇವ್ರು ಬಂದ ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಕಾರ್ಪೊರೇಟ್ ಬಾಡಿ ಟ್ಯಾಕ್ಸ್ ಎಷ್ಟು ಕಡಿಮೆ ಮಾಡಿದ್ರು ಗೊತ್ತಾ ನಿಮಗೆ? 30% ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಅದನ್ನ 22.5% ಇಳಿಸಿದ್ರು. ಯಾರು ಪರವಾಗಿದ್ದಾರೆ ಇವರು? 22. ಅದು ಹೇಳೋಣ, ಕೂತ್ಕೊಳ್ರಿ. ನೀವು ಹೇಳಕ್ ನಿಮ್ಗೆ ಅವ್ಕೆ ಜನ ಓಟ್ ಕೊಟ್ಟು ಕಳಿಸಿರೋದು ಇಲ್ಲಿಗೆ. ವಿರೋಧ ಪಕ್ಷದ ಕೂತ್ಕೊಂಡು ಹೇಳಪ್ಪ, ಹೇಳ್ರಿ ಅರವಿಂದ್ ದಳೋ ಬೆಲ್ಲ ಹೇಳಪ್ಪ ಅಂತ ಕಳಿಸಿರೋದು ನಿಮ್ಗೆ. ಅಲ್ಲಿ ಡೆಪ್ಟಿ ಲೀಡರ್ ಬೇರೆ, ನೀವು ಹೇಳಿ, ಕೂತ್ಕೊಂಡು ಹೇಳಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಎಕನಾಮಿಕ್ಸ್ ಏನಂಗೆ ಅಂದರೆ, ಶ್ರೀಮಂತರಿಂದ ತೆರಿಗೆ ವಸೂಲು ಮಾಡಿ, ಅದನ್ನು ಬಿಡಕ್ಕೆ ಹೋಗ್ಬೇಡಿ. ಶ್ರೀಮಂತರಿಗೆ ತೆರಿಗೆ ಹೆಚ್ಚು ಮಾಡಿ, ಅಂದರೆ ಕಾನೂನು ಪ್ರಕಾರವಾಗಿ ಮಾಡಿ, ಕಾನೂನು ರೀತಿ ಮಾಡಿ. ಆ ಬಂದ ಹಣನ ಬಡವರಿಗೆ ಖರ್ಚು ಮಾಡಿ. ಅದು ಎಕನಾಮಿಕ್ಸ್. ದಟ್ ಈಸ್ ದಿ ಎಕನಾಮಿಕ್ಸ್. ದಟ್ ಈಸ್ ವಾಟ್ ವಿ ಹ್ಯಾವ್ ಡನ್ ಡ್ಯೂರಿಂಗ್ ಅವರ್ ರಿಜೀಮ್. 5 ಗ್ಯಾರಂಟಿಗಳ ಮೂಲಕ 36,000 ಕೋಟಿ ರೂಪಾಯಿ ಖರ್ಚು ಮಾಡಿ, ಮುಂದಿನ ವರ್ಷಕ್ಕೆ ಸುಮಾರು 52,000 ಕೋಟಿ ಈ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿದ್ದೀನಿ ನಾನು. 52,009 ಕೋಟಿ, 52,009 ಕೋಟಿ ಅಲೋಕೇಟ್ ಮಾಡಿದ್ದೀನಿ. ಯಾರಿಗೋಸ್ಕರ? ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಯಾವುದೇ ಧರ್ಮ ಜಾತಿ ಇಲ್ಲ. ಅದು ಬಡವರಿಗೆ ಕೊಟ್ಟಿರೋದು. ಒಂದು ವೇಳೆ ಆ ತರ ನಿಮ್ಗೆ ಅನ್ಕೊಂಡ್ರೆ ಅದು ಬಡವರಿಗೆ ಕೊಟ್ಟಿರೋದು. ಅದರಲ್ಲೂ SC/ST ಜನ ಇದ್ದಾರೆ. ಇವರು SC/ST ಈಗ ಅಷ್ಟು ದುಡ್ಡು ಅವ್ರಿಗಿದ್ರೆ ಅವ್ರ ಅಭಿವೃದ್ಧಿ ಆಗ್ತಿತ್ತಲ್ಲ, ಅವ್ರ ಕೇರಿಗಳ ಅಭಿವೃದ್ಧಿ ಆಗ್ತಿತ್ತಲ್ಲ. ಅವ್ರ ದುಡ್ಡು ತಗೊಂಡು ಬೆನಿಫಿಟ್ ಆಗಲ್ವಾ? ಗ್ಯಾರಂಟಿದಲ್ಲಿ ಬೆನಿಫಿಟ್ ಆಗಲ್ವಾ? ವಿಶೇಷ ದುಡ್ಡು ಅಲ್ಲ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ. ಯಾವ ಸಾಮಾಜಿಕ ದಲಿತರ ದುಡ್ಡು SCP/TSP ಹಣ, ದಲಿತರ ದುಡ್ಡು SCP/TSP ಹಣ. ಈಗ ಕೂತ್ಕೊಳ್ರಿ. ಅಲ್ಲ ಸರ್, ಒಂದ್ ನಿಮಿಷ. ಈಗ ನಾನು ಇವ್ರೇನ್ ಹೇಳ್ತಾರೆ, ಅದು ದಲಿತರಿಗೆ ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ದಲಿತರು ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಕೊಡ್ತೀನಿ. ಈಗ SC/STಗೂ ಬಜೆಟ್ 17-18 ಬಜೆಟ್ ಮಂಡಿಸಿದಾಗ ನಾನು SCP/TSP ಹಣ 30,000 ಕೋಟಿ ಇತ್ತು. 30,000 ಕೋಟಿ ಇತ್ತು ಅಧಿಕಾರದಲ್ಲಿದ್ದಾಗ. ಅದು 30,000 ಕೋಟಿಯಿಂದ 26,000 ಕೋಟಿ. ಗ್ಯಾರಂಟಿ ನಾವು ಡೈವರ್ಟ್ ಮಾಡಿದೀವಿ ಅಂತ ಹಣ 8,000 ಕೋಟಿ
ನೀವು ಗ್ಯಾರಂಟಿ ಕೊಟ್ರೆ ಬೇರೆ ಸಮುದಾಯಕ್ಕೆ ಹೆಂಗ್ ಬಜೆಟ್ ಅಲ್ಲಿ ಕೊಟ್ರೆ ಅವ್ರಿಗೂ ಕೊಡಿ 11,600 ಈಗ ಇಲ್ಲಿ ಮತ್ತೆ ಮಾತಾಡಿ ಏನ್ ಬೇಕಾ ಮತ್ತೆ ಮಾತಾಡಿ ಈಗ ಉತ್ತರ ಕೊಡ್ಲಿ. ಖರ್ಚು ಮಾಡಿದ್ರೆ ಹೆಂಗೆ? ಯಾರು ಕರ್ತಾ ಏನ್ ಮಾತು ಯಾರು ಕರ್ತಾ ಇಲ್ಲಿ ಬಜೆಟ್ ಅಬ್ಬಾಯ್ ಕೂತ್ಕೊಳ್ಳಿ ಅಬ್ಬಾಯ್ ಅವರಿಗೆ ವಿಶೇಷ ಅಬ್ಬಾಯ್ ಕೂತ್ಕೊಳ್ಳಿ. ಬಜೆಟ್ 8,000 ಕೋಟಿ ಇದ್ದಿದ್ದು 32,000 ಕೋಟಿ ಏನೇನು ಹೇಳಬೇಕು ಅಬ್ಬಾಯ್ ಬಜೆಟ್ ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ. ಕಾಳಜಿ ಐತೆ ಅಂತ ತೋರಿಸ್ತದೆ. TSP ಮುಖ್ಯಮಂತ್ರಿ ಕಾನೂನು ನಾವು ಅಲ್ಲಿವರೆಗೆ ಮಾಡಿಲ್ಲ. ಇವತ್ತವರೆಗೆ ದೇಶದಲ್ಲಿ SCP TSP ಕಾನೂನು ತಂದಿದ್ದಾರ? ಬಹಳ ಮಾತಾಡ್ತಾರೆ ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಬಹಳ ಮಾತಾಡ್ತಾರಲ್ಲ. ಕೇಂದ್ರ ಸರ್ಕಾರದಲ್ಲಿ SCP TSP ಕಾನೂನು ಕರ್ನಾಟಕದಲ್ಲಿ ರೀತಿ ಮಾಡಿದಾರ? ನೀವು ಕಾನೂನು ತಂದು ಮಾಡಿಲ್ಲ. ಬ್ರೇಕ್ ಮಾಡಿ ನೋಡೋಣ. ಕಾನೂನು ತಂದು ಕಾನೂನನ್ನೇ I throw a challenge. I throw a challenge. If you are really committed to welfare of the scheduled tribe, backward classes, ಲೂಟಿ ಮಾಡಿದ್ದೀರಾ. Please bring it up. ರಸ್ತೆಗಳು ಮಾಡಕ್ಕೆ ಕೊಟ್ಟಿರೋ ಹಣ ಅದು. Yes, please bring it up. ಕೊಟ್ಟಿರೋದು ನೀವು At the center. Please bring it up. ವೋಟ್ ಬ್ಯಾಂಕ್ ಸುಮ್ಮನೆ ಏನೋ ಹೇಳ್ತೀರಿ. ಮಾನ್ಯ ಅಧ್ಯಕ್ಷರೇ, ಪ್ರಿಯಾಂಕ್ ಮಾನ್ಯ ಅಧ್ಯಕ್ಷರೇ, ಆ ಒಂದು ಕಾಳಜಿ ಮಾನ್ಯ ತಮಗಿಲ್ಲ ತಮ್ಮ ಅಧ್ಯಕ್ಷರೇ, ಪಕ್ಷಕ್ಕೆ. ನಾನು ಕೊನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.